ಫಸ್ಟ್ ಆಫ್ ಆಲ್ ರಾಮ್ ಬಗ್ಗೆ ಹೇಳೋದು ಬೇಕಲ್ಲ. ಪಾಪ ತುಂಬ ನಾನು ನೋಡಿರೋ ವ್ಯಕ್ತಿ ತುಂಬ ಹಾರ್ಡ್ ವರ್ಕ್ ಮಾಡಿ ಮುಂದೆ ಬಂದಿರೋದು. ಎಷ್ಟೋ ಏರುಪೇರನ್ನ ನೋಡಿ ಐ ಥಿಂಕ್ ಒಂದು ಸತಿ ಅವ್ರ ಊರು ಪಾಸ್ ಮಾಡ್ಬೇಕಾದ್ರೆ ಫೋರ್ಸ್ ಮಾಡಿ ನಿಲ್ಲಿಸಿ ಅವತ್ತು ಇಲ್ಲ ಇನ್ನೊಂದು ದಿನ ಬರ್ತೀನಿ ಬಿಡೋ ಅಂತ ಹೇಳ್ತಿದ್ದೆ. ಇಲ್ಲಿದ್ರು ಬಿಡಲ್ಲ, ಯಾವಾಗಲೂ ಅಷ್ಟೊಂದು ಪ್ರೀತಿ. ಸುಮಾರು ಒಂದು 10 ಇಯರ್ಸ್ ಇರ್ಬೋದು, 15 ಇಯರ್ಸ್ ಅವಾಗಿಂದ ನೋಡ್ತಾ ಇದ್ದೀನಿ. ತುಂಬ ಕಷ್ಟಪಡ್ತಾರೆ. ಆಮೇಲೆ ಇವ್ರ ವೈಫು ಅಷ್ಟೇ, ದಿವ್ಯಾ ಅವರು ಅಷ್ಟೇ ಭಾಳ ಐ ಥಿಂಕ್ ನಾನು ವೆರಿ ಹಾರ್ಡ್ ವರ್ಕಿಂಗ್ ಗರ್ಲ್. ಆ್ಯಂಡ್ ಅವಾಗಿಂದ ನೋಡ್ತಾ ಇದ್ದೀನಿ. ನಾನು ಒಂದು ಕಿಕ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಿದ್ದೆ, ಅವಾಗಿಂದ ಅವರು ಜೊತೆಲೇ ಇದ್ದರು. ಅವ್ರ ಜೊತೆಲಿ ರಾಮ ಜೊತೆಲೇ ಬಟ್ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಇಬ್ಬರೂ ದೇ ಆರ್ ಮೇಡ್ ಫಾರ್ ಈಚ್ ಅದರ್. ದೇ ಆರ್ ವೆರಿ ಪರ್ಫೆಕ್ಟ್ ಪೇರ್ ಆ್ಯಂಡ್ ಬೋತ್ ಆರ್ ವೆರಿ ಗುಡ್ ಹಾರ್ಟಿಲಿ. ಯಾಕಂದರೆ ಹಾರ್ಟ್ ಚೆನ್ನಾಗಿದ್ದರೆ ಯಾವಾಗಲೂ ಅಷ್ಟೇ ಈ ಹಾರ್ಟು ಸೋಲುತ್ತೆ. ಅದಕ್ಕೆ ಅದು ಫಸ್ಟ್ ನಾನು ನಂಬ್ತೀನಿ. ನಮ್ಮ ಡೈರೆಕ್ಟರ್ ಅಷ್ಟೇ ಚಂದ್ರಮೌಳಿ ಅವ್ರು ಭಾಳ ಚೆನ್ನಾಗಿ ಮಾತಾಡಿದ್ರು. ಐ ಜಸ್ಟ್ ಲೈಕ್ ದ ಸ್ಪೀಚ್. ತುಂಬ ಓಪನಾಗಿ ಮಾತಾಡೋದು. ಲಾಸ್ಟ್ ಬ್ಲೆಸ್ ಮೀ ಆಲ್ಸೋ, ನಾನು ಇನ್ಕ್ಲೂಡಿಂಗ್ ವಿಶ್ ಮೀ ಆಲ್ಸೋ ಅಂತ ಹೇಳಿದ್ರು. ಅದು ಯಾವಾಗಲೂ ಅಷ್ಟೇ ಮನುಷ್ಯ ಯಾವಾಗ ಹಂಗೆ ಇರಬೇಕು. ಎಷ್ಟು ಲವ್ಲವಿಕೆಯಿಂದ ಇರ್ತಾರೋ ಅಷ್ಟು ಚೆನ್ನಾಗುತ್ತೆ ಅವ್ರಿಗೆ. ತುಂಬ ಓಪನಾಗಿ ಮಾತಾಡ್ತಾರೆ. ನಿಜವೂ ಈ ಪಿಕ್ಚರ್ ಚೆನ್ನಾಗಿ ಆಗುತ್ತೆ ರೀ ನಿಮಗೆ. ನನ್ನ ಮನಸ್ಸು ಯಾಕೆ ಹೇಳ್ತಾರೆ ಇದು ವೆರಿ ಗುಡ್. ಯಾಕಂದ್ರೆ ಯಾರು ಎಷ್ಟು ಕಾನ್ಫಿಡೆಂಟಾಗಿ ಎಷ್ಟು ಓಪನಾಗಿ ಮಾತಾಡ್ತಾರೋ ಅವ್ರಿಗೆ ಯಾವತ್ತೂ ಒಳ್ಳೆಯದಾಗೇ ಆಗುತ್ತೆ. ಐ ಥಿಂಕ್ ನಾನು ಅಷ್ಟೇ ಅವರ ಚಿಕ್ಕ ವಯಸ್ಸಿಂದ ಅಷ್ಟೇ. ನಾನು ಯಾವಾಗ ಇರ್ಬೇಕಾದ್ರೆ ತುಂಬ ಫ್ರೀಯಾಗಿ ಬೆಳೀತಾ ಇದ್ದೆ. ಒಂದು ಸತಿ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ. ಮನೇಲಿ ನಮ್ಮ ಅತ್ತೆಯವ್ರು ಗುಡಿಸ್ತಾಯಿದ್ರು, ನಮ್ಮ ತಂದೆಯವ್ರ ತಂಗಿ ನಾಗತ್ತೆ ಅಂತ. ಅವ್ರು ಇವಾಗ ರೀಸೆಂಟಾಗಿ ಶಿ ಪಾಸ್ಡ್ ಅವೇ. ಇಬ್ಬರು ಬೇಕಾದ್ರೆ ನಾನು ಗೂಡಿಸ್ತಾಯಿದ್ದೆ. ಇನ್ನೆಲ್ಲ ಗೂಡಿಸ್ಬಾರ್ದಪ್ಪ, ನೀನು ಯಾರು ರಾಜ್ಕುಮಾರ್ ಮಗ ಅಲ್ವಾ ಅನ್ಕೊಂಡು ಅದೆಲ್ಲ ಗೂಡಿಸ್ಬಾರ್ದು. ನೀನು ಯಾರು ರಾಜ್ಕುಮಾರ್ ತಂಗಿ ಅಲ್ವಾ, ನಾನು ಯಾಕೆ ಗೂಡಿಸ್ಬಾರ್ದು. ಸೊ ಆ ಥರ ಹಂಗೆ ನಾನು ಯಾವಾಗಲೂ ಬೆಳೆದವನು ಅಷ್ಟೇ. ಹೆಂಗೆ ಬೆಳೆದ ನನ್ನ ಬಗ್ಗೆ ಕೇಳಬೇಕಂದ್ರೆ ಅವ್ರ ಬಾಯಲ್ಲಿ ಕೇಳಬೇಕು ನಾನು ಹೆಂಗಿದ್ದೆ ಅಂತ. ನಾನು ಯಾವಾಗಲೂ ಫಸ್ಟಿಂದ ಅಷ್ಟೇ. ನನಗೆ ಏನೋ ಗೊತ್ತಿಲ್ಲ, ಚಿಕ್ಕ ವಯಸ್ಸಿಂದ ಎಲ್ಲರ ಜೊತೆ ಬೆಳಿಬೇಕು, ಇಲ್ಲ ಅವ್ರು ಗ್ರೇಟು ಇವ್ರು ಕಮ್ಮಿ, ಅದೆಲ್ಲ ಯಾರಾದ್ರೆ ಇದ್ರೂ ಹೋಗ್ತಿದ್ದೆ. ಒಬ್ಬ ರಿಕ್ಷಾನೂ ಫ್ರೆಂಡ್ ಆಗಿದ್ದ. ಒಬ್ಬನಿಗೆ ನಮ್ಮ ಫ್ರೆಂಡ್ ಇರ್ತಾವ, ಅವ್ನಿಗೆ ಸಡನ್ನಾಗಿ ಲೆಪ್ರಸಿ ಬಂದ್ಬಿಡ್ತು. ಯಾರು ಮುಟ್ತೀರ, ನಾನು ಮುಟ್ದೆ, ಅಯ್ಯೋ ಮುಟ್ಬೇಡಿ ಸರ್ ಅಂತಿದ್ದೆ. ಯಾಕೆ ಎದುರ್ಕೋಬೇಕು ಬಿಡು. ನಾನು ಅಂಥವನೇ ಗೊತ್ತಿಲ್ಲ ಇವಾಗ ಚಿಕ್ಕ ವಯಸ್ಸಿಂದ. ನಮ್ಮ ತಂದೆಯವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ಅಪ್ಪಾಜಿಯವರು ನೀವು ನಮ್ಮ ಅಪ್ಪನ ಥರ ಅಂತ. ಅದು ಅವ್ರ ಥರ ಅಂತ ಹೇಳ್ತಿರ್ಲಿಲ್ಲ ಯಾವಾಗಲೂ. ಯಾವಾಗಿದ್ರು ಏನು ಚೆನ್ನಾಗಿ ಮಾಡ್ತಿದ್ದೆ ಅವ್ರ ತಾತನ ಥರ, ಅವನ ಥರ, ನಮ್ಮ ಅಪ್ಪನ ಥರ. ಸೊ ಆ ಥರ ಅದಕ್ಕೆ ಬಹುಶಃ ನನ್ನ ಇನ್ನೊಂದು ಹೆಸರು ಅಪ್ಪಾಜಿ ಅಂತ ಕರೀತಿದ್ರು. ಯಾವ ತಂದೆನೂ ಮಗನ್ನ ಅಪ್ಪಾಜಿ ಅಂತ ಕರೀತಿದ್ರು. ನನ್ನ ಅಪ್ಪಾಜಿ ಅಂತ ಕರಿತಿದ್ರು ಅಪ್ಪಾಜಿ. ಅದು ನನ್ನ ಭಾಗ್ಯ. ಅದು ಐ ಥಿಂಕ್ ಬ್ಲೆಸ್ ಟು ಬಿ. ಎಲ್ಲರೂ ನಮ್ಮ ಬಗ್ಗೆ, ನಮ್ಮ ಫ್ಯಾಮಿಲಿ ಬಗ್ಗೆ ಎಷ್ಟೊಂದು ಪ್ರೀತಿ ಇಟ್ಕೊಂಡು ನೋಡೋದು ನಿಜವಾಗ್ಲೂ ನಮ್ಗೆ ಹೆಮ್ಮೆ ಅನಿಸುತ್ತೆ. ಐ ಥಿಂಕ್ ಯಾಕೆ ಅಷ್ಟು ದೂರ ನಾವು ಅರ್ಹರ ಇದ್ದೀವಲ್ಲ, ಅದು ನಮಗೆ ನಮ್ಮ ಭಾಗ್ಯ, ನಮ್ಮ ಪುಣ್ಯ ಅಂತ ಭಾವಿಸ್ತೀನಿ. ಈ ಸಿನಿಮಾಗಷ್ಟೇ ಬರಬೇಕಂದ್ರೆ ರಾಮ್ ಬಂದು ಕೇಳ್ಕೊಂಡು ಪ್ರೊಡ್ಯೂಸರ್ ಇದ್ದಾರೆ, ಅನ್ನದಾತರು ಅಂತಾರೆ, ಅವರು ಅಷ್ಟೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ. ಯಾರು ಅಷ್ಟು ಈಸಿಯಾಗಿ ದುಡ್ಡು ಹಾಕಲ್ಲ. ಯಾರು ಹೇಳಿದ್ರು, ಐ ಥಿಂಕ್ ಆದಿತ್ಯ ಅವರು ಹೇಳಿದ್ರು ಅಂತ ಕಾಣುತ್ತೆ. ತುಂಬ ಚೆನ್ನಾಗಿ ಮಾತಾಡೋರು. ಹೇಳ್ಬೇಕಾದ್ರೆ ಅಷ್ಟು ಯಾರು ಆಡಲ್ಲ, ಬಟ್ ಆ ಸಿನಿಮಾಗೆ ಅಷ್ಟೊಂದು ಖರ್ಚು ಮಾಡಿದ್ದಾರೆ. ಆಮೇಲೆ ಜಿ ಅವರು, ಆಮೇಲೆ ಅವ್ರ ಹೆಸರು ಅಶೋಕ್ ಅಷ್ಟೇ, ಅವರು ಅಷ್ಟೇ ಭಾಳ ಒಳ್ಳೆ ಹುಡುಗ ನಿಜವಲ್ವೇ. ಆ್ಯಂಡ್ ಎವ್ರಿಬಡಿ, ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರು ಅವರಷ್ಟೇ ಎಷ್ಟು ಅದ್ಭುತವಾಗಿ ಮಾತಾಡಿದ್ರು. ಐ ಥಿಂಕ್ ಐ ಆಮ್ ಬ್ಲೆಸ್ ಟು ಬಿ. ಇಂಥ ಒಂದು ಸಮಾರಂಭಕ್ಕೆ ಬರಬೇಕು. ಈಗ ನಾವು ಬರ್ತೀನಿ, ಯಾರು ಬರೋಕ್ಕಾಗ್ತದೆ, ನಾವೇ ಬರಬೇಕು. ಆ್ಯಂಡ್ ಆದಿತ್ಯ ಅವರು ಅಷ್ಟೇ, ಅವರು ಎಷ್ಟು ಚೆನ್ನಾಗಿ ಕಾಣ್ತಾರೆ. ಅವ್ರ ಮನಸ್ಸು ಅಷ್ಟೇ ಚೆನ್ನಾಗಿ ಒಳ್ಳೆ ಮನಸ್ಸು. ಯಾಕಂದರೆ ಸಿನಿಮಾದಲ್ಲಿ ಮಾತ್ರ ಅಂತಲ್ಲ, ಅವ್ರ ಫ್ಯಾಮಿಲಿ ಲೈಫಲ್ಲಿ ಅವ್ರದ್ದು ವೀಡಿಯೋಸ್ ಎಲ್ಲ ನೋಡಿ ನಾನು ಹೇಳ್ತಾ ಇದ್ದೆ, ಎಷ್ಟು ಚೆನ್ನಾಗಿ ಮಾಡ್ತೀರಾ ನೀವು ಪೂಜೆನ ಇರ್ಬೋದು, ಅವರ ಫ್ಯಾಮಿಲಿ ಮೆಂಬರ್ಸ್ ಜೊತೆ, ಆ ಮಗು ಜೊತೆಲಿ ಹಂಗಿರ್ಬೇಕು ಯಾವಾಗ. ಯಾಕೆ ಯಾರಿಗೆ ಅಷ್ಟು ಅಂಥ ಒಂದು ಬುದ್ಧಿ ಇರ್ತದೆ ನೋಡಿ. ಪ್ರೊಫೆಷನ್ಲೂ ಸರಿ, ಮನೇಲೂ ಸರಿ ತುಂಬ ಚೆನ್ನಾಗಿ ಮಾಡಿದೆ. ಆಲ್ ದಿ ಬೆಸ್ಟ್ ಮಾ. ಗಾಡ್ ಬ್ಲೆಸ್ ಯು. ಯಾಕೆ ನಾನು ಅವತ್ತು ಒಂದು ಸತಿ ಹೇಳಿದ್ದೆ, ನಾನು ನೋಡಿದೆ ನಿಮ್ಮ ವೀಡಿಯೋನ, ಅದೊಂಥರ ಇಂಟ್ರೆಸ್ಟಿಂಗ್ ಅನಿಸ್ತು. ಸಡನ್ನಾಗಿ ನೋಡಿದ್ರೆ ಒಂದು 15 ನಿಮಿಷ ಬರ್ತಾಯಿತ್ತು. ಅವ್ರ ಪೂಜೆ ಅವ್ರು ಎಷ್ಟು ಶ್ರದ್ಧೆಯಿಂದ ಮಾಡ್ತಾರೆ. ಐ ಥಿಂಕ್ ಇಟ್ಸ್ ವೆರಿ ಗುಡ್ ಫಾರ್ ಯು ಆಲ್ಸೋ. ಆ್ಯಂಡ್ ರಾಮ್ ಬಗ್ಗೆ ಐ ಥಿಂಕ್ 100% ಒಳ್ಳೆ ವರ್ಕ್ ಇದೆ. ಈ ಚಂದ್ರಮೌಳಿ ಐ ಸಾ ದ ಟ್ರೈಲರ್, ನಿಜವಾಗ್ಲೂ ಅನಿಸ್ತು. ಒಂದು ಐ ಫೆಲ್ಟ್ ಲೈಕ್ ಐ ಸಾ ಅರ್ಜುನ್ ರೆಡ್ಡಿ ನೋಡ್ದಂಗೆ ಅನಿಸ್ತು ನನಗೆ. ಐ ಥಿಂಕ್ ಆ ಫೋರ್ಸ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಚೆನ್ನಾಗೂ ಆ್ಯಕ್ಟ್ ಮಾಡಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಷ್ಟು. ರಿಯಲಿ ಹಸ್ ಡನ್ ವೆರಿ ವೆಲ್. ಯಾಕೆ ರಾಮ್ ನೋಡಿದ್ರೆ ಹಂಗೆಲ್ಲ ಮಾಡ್ತಾನೆ ಅಂತ ಅನಿಸ್ತು. ಯಾಕೆ ಹಂಗೆ ಅನಿಸಲ್ಲ. ಬಹುಶಃ ಅವ್ನು ಸೈಲೆನ್ಸ್ ಹೆಂಗಿರುತ್ತೆ, ಸೈಲೆಂಟಾಗಿ ಹಿಂಗೆ ಇರ್ತಾನೆ ಯಾವಲ್ವೇ, ಅಂಥವ್ರು ನಂಬೋಕ್ಕಾಗಲ್ಲ. ಏನು ಬೇಕಾದ್ರೆ ಮಾಡ್ತಾರೆ. ಸೊ ಮೈಟ್ ಬಿ ಇಟ್ ಇಸ್ ದ್ಯಾಟ್. ಚೆನ್ನಾಗಿ ಮಾಡೋದು, ತುಂಬ ಚೆನ್ನಾಗಿ ಮಾಡಿದ್ರೆ. ದಿವ್ಯಾ ನೀವು ಸ್ವಲ್ಪ ಕೇರ್ತಾ ಇರಬೇಕಮ್ಮ ಅಂದಮೇಲೆ ನೆಕ್ಸ್ಟ್ ಸಿನಿಮಾ ಇದೆ. ಇಲ್ಲಿ ದಿವ್ಯಾ ಎಲ್ಲಿ ಅವರು? ಬನ್ನಿ.